ನಾರ್ಮಲ್ ಆಗಿ ನಮ್ಮ ಕಡೆ ಬೇಳೆ ಒಬ್ಬಟ್ಟು ಅಂದರೆ ಕಡಲೆಬೇಳೆಯಲ್ಲಿ ಮಾಡುವಂಥದ್ದು. ತುಂಬ ಜನದ ಮನೆಯಲ್ಲಿ ತೊಗರಿಬೇಳೆಲೂ ಕೂಡ ಒಬ್ಬಟ್ಟನ್ನ ಮಾಡ್ತಾರೆ. ಇವತ್ತು ತೊಗರಿಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ನಷ್ಟು ತೊಗರಿಬೇಳೆನ ಹಾಕಿ ಅದನ್ನು 2ರಿಂದ 3 ಸಾರಿ ವಾಶ್ ಮಾಡಿಕೊಂಡು ಬೇಯೋಷ್ಟು ನೀರನ್ನು ಸೇರಿಸಿ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸೈಡಲ್ಲಿ ಕಣ್ಕನ ಮಾಡ್ಕೊತಾ ಇದ್ದೀನಿ. ನಿಮಗೆ ಹೆಲ್ದಿ ವರ್ಷನ್ ಬೇಕು ಅಂತಂದರೆ ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಹಾಕಿ ಕಣ್ಕನ ಮಾಡ್ಕೋಬೋದು. ಅದು ಕೂಡ ಇದೇ ಥರ ಸೂಪರ್ ಸಾಫ್ಟ್ ಆಗೇ ಬರುತ್ತೆ. ಇನ್ನು ಕೆಲವರು ಮೈದಾ ಹಿಟ್ಟಿನ ಜೊತೆ ಚಿರೋಟಿ ರವೆನೂ ಕೂಡ ಹಾಕಿ ಮಾಡ್ಕೋತಾರೆ. ಇವತ್ತು ನಾನು ಬರೀ ಮೈದಾ ಹಿಟ್ಟನ್ನ ಬಳಸ್ಕೊಂಡು ಕಣ್ಕನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಣ್ಕನ 2ರಿಂದ 3 ಗಂಟೆಗಳ ಕಾಲ ಬಿಡಬೇಕು. ನಂತರ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಂಡು ಕಂಪ್ಲೀಟ್ ಆಗಿ ಕೂಲಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನಿಮ್ಮ ಸಿಹಿಗೆ ತಕ್ಕಂತೆ ಬೆಲ್ಲನ ಪುಡಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿನ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಹೂರ್ಣ ರೆಡಿ ಆಗಿರುತ್ತೆ. ಈ ಥರ ಸಹ ಹೂರ್ಣನ ಮಾಡ್ಕೋಬೋದು. ಇನ್ನು ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಸಹ ಹೂರ್ಣನ ಮಾಡ್ಕೋಬೋದು. ಇವಾಗ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಕಣ್ಕನ ಈ ಥರ ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಹೂರ್ಣನ ಇಟ್ಟು ಇದನ್ನ ಈ ತರ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಏನಾದರೂ ಕಣ್ಕ ಇತ್ತು ಅಂತಂದ್ರೆ ಇದನ್ನ ತೆಗೆದು ನಂತರ ಕೈಯಿಂದನೇ ಆರಾಮಾಗಿ ಒಬ್ಬಟ್ಟನ್ನ ತಟ್ಕೋಬಹುದು. ನಿಮಗೆ ತೆಳುವಾಗಬೇಕು ಅಂದರೆ ಪ್ಲಾಸ್ಟಿಕ್ ಶೀಟ್ನ ಹಾಕಿ ಸ್ಪ್ರೆಡ್ ಮಾಡ್ಕೋಬಹುದು. ನಂತರ ಕಾದಿರುವಂಥ ಹೆಂಚು ಮೇಲೆ ಹಾಕಿ 2 ಸೈಡು ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಆಗಿ ಹಾಗೆ ಸಕ್ಕ ಟೇಸ್ಟಿ ಆಗಿರುವಂಥ ತೊಗರಿಬೇಳೆ ಒಬ್ಬಟ್ಟು ರೆಡಿ.